ಈಗ ನಮ್ಮ ನೆಕ್ಸ್ಟ್ ಆನೆ ಬಳಿ ಹೋಗೋಣ. ಸೊ ಈ ಒಂದು ಆನೆ ಯಾವುದಿರ್ಬೋದು, ಎನಿ ಗೆಸ್? ಬಿಕಾಸ್ ಇವನು ಕೂಡ ನಮ್ಮ ದಸರಾನಲ್ಲಿ ಭಾಗವಹಿಸಿದಂಥ ಆನೆ. ಸೊ ಇಲ್ಲಿಗೆ ಬಂದುಬಿಟ್ರೆ ಈ ಆನೆದು ಒಂದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸೊ ದಸರಾನಲ್ಲಿ ನೋಡ್ಬೇಕಾದ್ರೆ ಬೇರೆ ಥರ ಕಾಣಿಸ್ತಿರ್ತಾನೆ, ಕಾಡಿಗೆ ಬಂದಮೇಲೆ ಇವನ ಒಂದು ಲುಕ್ ಚೇಂಜ್ ಆಗಿಬಿಡುತ್ತೆ. ಸೊ ಅವನೇ ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಸುಗ್ರೀವ. ಎಸ್, ದಸರಾ 2025 ಮುಗಿಸ್ಕೊಂಡು ಬಂದು ಈಗ ತನ್ನ ಒಂದು ಜಾಗದಲ್ಲಿ ವಾಪಸ್ ಸೇರಿಕೊಂಡು ಆರಾಮಾಗಿ ತನ್ನ ದಿನಚರಿಯನ್ನು ಪ್ರಾರಂಭ ಮಾಡಿದ್ದಾನೆ ಸುಗ್ರೀವ ಅಂತ ಹೇಳ್ಬೋದು. ಸೊ ಸುಗ್ರೀವನಿಗೆ ಈಗ ಆಲ್ರೆಡಿ ದಸರಾನಲ್ಲಿ ಭಾಗವಹಿಸಿದಂಥ ಅನುಭವ ಇದ್ದು ಬಹಳಷ್ಟು ಏನು ಆ ಕೋಪದ ಸ್ವಭಾವ ಏನೇ ಇದ್ದರೂ ಅದನ್ನು ಯಾವುದೂ ಕೂಡ ಹೊರತೆಗಿಲಾರದೆ ಬಂದಂಥ ದಸರಾವನ್ನು ಶಾಂತ ರೀತಿಯಲ್ಲಿ ಮುಗಿಸ್ಕೊಂಡು ಯಾವುದೇ ಥರದ ತೊಂದರೆ ಮಾಡದೆ ತನ್ನ ಮಾವುತ ಕಾವಾಡಿಗನಿಗೆ ಒಳ್ಳೆ ಹೆಸರನ್ನು ತರೋದ್ರ ಜೊತೆಗೆ ಮೈಸೂರಿನ ದಸರಾದಲ್ಲೂ ಕೂಡ ಸಾಲಾನೆಯಾಗಿ ಭಾಗವಹಿಸಿದಂಥ ಸುಗ್ರೀವ ಸೊ ದಸರಾದ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ ಈಗ ಪ್ರತಿನಿತ್ಯದ ಅವನ ಒಂದು ದಿನಚರಿ ಏನಿದೆ ಅದನ್ನು ಪ್ರಾರಂಭ ಮಾಡಿದ್ದಾನೆ. ಹಾಗೆ ಅದನ್ನು ನೋಡ್ಕೊಳ್ಳುವಂಥ ಶಂಕರಣ್ಣ ಆಗಿರ್ಬೋದು, ಹಾಗೆ ರಾಜಣ್ಣ ಆಗಿರ್ಬೋದು, ನೋಡಿ ಎಷ್ಟು ಪ್ರೀತಿಯಿಂದ ಅದಕ್ಕೆ ಊಟವನ್ನು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸೊ ಪ್ರತಿನಿತ್ಯವಾಗಿ ಈ ಥರದ್ದು ಎಷ್ಟು ಉಂಡೆ ಕೊಡ್ತೀರಾ ಸಾಮಾನ್ಯ? ಅಷ್ಟು ಪೂರ್ತಿ ಒಂದು ಹತ್ತತ್ರ ಒಂದು 50 ಉಂಡೆ ಆಗ್ಬೋದಾ? 30-40 ಉಂಡೆಗಳಾಗುತ್ತೆ. ಓಕೆ, ಅಂದರೆ ಒಂದು ಚೀಲದಷ್ಟು ಭತ್ತ ಇರುತ್ತೆ? 15 kg. ಓಕೆ, 15 kgಯಷ್ಟು ಭತ್ತನ ಆಲ್ಮೋಸ್ಟ್ ಒಂದು 2-3 ಕಟ್ಟಷ್ಟು ಹುಲ್ಲಿರುತ್ತೆ. ಆಮೇಲೆ ತೆಂಗಿನಕಾಯಿ ಸುಮಾರು 2 ತೆಂಗಿನಕಾಯಿ. ಹಾಂ, ಅದನ್ನು ಒಡೆದು ಕೊಡ್ತೀರಾ? ಬೆಲ್ಲ ಲಾಸ್ಟಲ್ಲಿ. ಲಾಸ್ಟಲ್ಲಿ ಸಿಹಿ ಟೇಸ್ಟ್ ಉಳಿಲಿ ಅದಕ್ಕೆ ಬಾಯಲ್ಲಿ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಸುಗ್ರೀವ ತನ್ನ ಒಂದು ಫುಡ್ಡನ್ನು ಸಿದ್ಧಪಡಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ, ಅದರ ಕಾವಡಿಗಳು ಅವರು ಸಿದ್ಧಪಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಸುಗ್ರೀವ ಲೈಕ್ ಸ್ನಾನ ಮಾಡಿಸ್ಕೊಂಬಂದ್ರಾ? ಇನ್ನೂ ಮಾಡಿಸಿಲ್ಲ. ಓಕೆ, ಎಷ್ಟು ಮಾಡಿಸಿದ್ರು ಬಿಡಿ, ಹಿಂಗೆ ಇದು ಪಕ್ಕದಲ್ಲಿ ಇರೋ ಮಣ್ಣೆಲ್ಲ ತೆಗೆದು ಹಾಕೊಳ್ತಾ ಇರೋದೆ. ಆದರೆ ಇದೇ ಖುಷಿ ಅಲ್ವಾ ಅವಕ್ಕೆ, ಕ್ಲೀನಾಗಿರೋದಕ್ಕಿಂತ ಹಿಂಗೆ ಮಣ್ಣೆಲ್ಲ ಹಾಕೊಂಡು. ಹಾಂ, ನಮ್ಮ ಆನೆಗಳಿಗೆ ಹಾಗೆ ನಾವೆಲ್ಲ ಏನು ಅನ್ಕೋತೀವಿ, ಸ್ನಾನ ಮಾಡಿಸಿ ಚೆನ್ನಾಗಿ ನಿಲ್ಲಿಸ್ಬೇಕು ಅಂತ ಅವ್ರ ಮಾವುತ ಕಬಡ್ಡಿ ಏನೇ ಮಾಡಿದ್ರು ಅದಕ್ಕೆ ಮಣ್ಣು ಎರಚ್ಕೊಂಡು ಅದು ಈ ಥರ ಇರೋದಕ್ಕೆ ಅದಕ್ಕೆ ಖುಷಿ ಅನಿಸುತ್ತೆ. ಸೊ ಸುಗ್ರೀವ ಇಸ್ ಆಲ್ ಇಯರ್ ಅದು ದಸರಾ ಜವಾಬ್ದಾರಿಯನ್ನು ಮುಗಿಸಿ ರಿಲ್ಯಾಕ್ಸ್ಡಾಗಿ ಇದ್ದಾನೆ. ಸೊ ನನಗೆ ಸುಗ್ರೀವಂದು ಬಾಲ ಭಾಳ ಇಷ್ಟ, ಯಾಕೆಂದರೆ ಎಷ್ಟು ಚೆನ್ನಾಗಿದೆ ಅವನ ಕೂದಲು ಅಂದರೆ. ಬಹುಶಃ ಹೆಣ್ಮಕ್ಳಿಗೆ ಅಂಥ ಬಾಲ ಇರಬೇಕಿತ್ತು, ಅಂದರೆ ಹೆಣ್ಣಾನೆಗಳಿಗೆ ಆ ಥರ ಬಾಲ ಇರಬೇಕಿತ್ತು, ಅಂಥ ಒಳ್ಳೆ ಬಾಲ ಹೊಂದಿದ್ದಾನೆ. ಎರಡೂ ಬದಿಯಲ್ಲಿ ನಾವು ಬಾಲಗಳ ಎಪಿಸೋಡ್ ಮಾಡಿದಾಗ ನೋಡ್ತಾ ಇದ್ದೆ ನಾನು, ಎರಡೂ ಭಾಗದಲ್ಲಿ ಫುಲ್ಲು ಹಿಂಗೆ ಜಂಪೆಯಾಗಿ ಕೂದಲುಗಳು ಇದೆ ಅವನ ಒಂದು ಬಾಲದಲ್ಲಿ. ಸೊ ತುಂಬ ಖುಷಿಯಾಗುತ್ತೆ. ಸೊ ಈಗ ನಾವು ಆಲ್ಮೋಸ್ಟ್ ಒಂದು ಸರ್ಕಲ್ ಬರ್ತಾ ಇದ್ದೀವಿ. ಸೊ ಸುಮಾರು ಒಂದಷ್ಟು ಆನೆಗಳಿಗಾಗಲೇ ಹೊರಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ. ಸೊ ಯಾಕಂದರೆ ಆಲ್ಮೋಸ್ಟ್ ಸಮಯ ಏನಂತಂದರೆ ಬೆಳಗ್ಗೆ ಒಂದು 9 ಗಂಟೆಗೆ ನೀವು ದುಬಾರೆಯ ಒಂದು ಹೊಳೆಯ ಆ ಭಾಗದಿಂದ ಹೊರಟ್ರೆ ಮತ್ತೊಂದು ಭಾಗಕ್ಕೆ ಬರಬೇಕಾದ್ರೆ ಸರಿಸುಮಾರು ಒಂದು 5 ನಿಮಿಷ ಕಾಲಾವಕಾಶ ಇರುತ್ತೆ. 5 ನಿಮಿಷದ ಸಮಯದಲ್ಲಿ ನಮ್ಮ ಆನೆಗಳನ್ನು ನೋಡಲಿಕ್ಕೆ ನೀವು ತಲುಪೋದು. ಈ ತಲುಪಿದ ನಂತರ ಇಲ್ಲಿ ಒಂದು ನಿಮಗೆ 2 ರಿಂದ 3 ಗಂಟೆಗಳ ಕಾಲ ಆನೆಗಳನ್ನು ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಓಕೆ, ಇವನ ಹೆಸರು ಹರ್ಷ. ಸೊ ಒಳ್ಳೆ ಲುಕ್ಕಲ್ಲಿದ್ದಾನೆ ಹರ್ಷ. ಹಾಗೆ ಹರ್ಷ ಕ್ಯಾಪ್ಚರಿಂಗ್ ಆಪ್ರೇಷನ್ನಲ್ಲೆಲ್ಲ ಭಾಗವಹಿಸುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುವಂಥ ಆನೆ. ಸೊ ಇಲ್ಲಿರುವಂಥ ಆನೆಗಳನ್ನು ಎಲ್ಲವೂ ಅಷ್ಟೇ, ಒಂದು ಆನೆಯನ್ನು ಕ್ರಾಲಿನಿಂದ ಅದನ್ನು ಪ್ಲ್ಯಾಂಡ್ ಮಾಡಿ ಅದಕ್ಕೆ ಟ್ರೈನ್ ಮಾಡಿ ಕರ್ಕೊಂಡು ಬಂದ ಮೇಲೆ ಆ ಆನೆಗೆ ಏನಂತಂದರೆ ಫಸ್ಟು ಅವ್ರ ಪ್ಲ್ಯಾನ್ ಹೇಗಿರುತ್ತೆ ಅಂತಂದರೆ ಫಸ್ಟು ಮಾತು ಕೇಳುವಂತೆ ಆನೆಗಳನ್ನು ಟ್ರೈನ್ ಮಾಡಬೇಕಾಗತ್ತೆ. ಅದೇ ಮೇಜರ್ ಟಾಸ್ಕ್ ಆಗಿರುತ್ತೆ. ಅದಾದ ಬಳಿಕ ಆನೆಗಳನ್ನು ಕರ್ಕೊಂಡು ಬಂದಮೇಲೆ ನೆಕ್ಸ್ಟು ಇಲ್ಲಿ ಜನರೊಟ್ಟಿಗೆ ಯಾವ ಥರ ಬೆರಿಬೇಕಂದ್ರೆ ಯಾವುದೇ ಥರದ ಸದ್ದುಗದ್ದಲ ಮಾಡದೆ, ಯಾವುದೇ ಥರ ತೊಂದರೆ ಮಾಡದೆ ಒಂದು ಆನೆಗಳು ಕ್ಯಾಂಪಿಗೆ ಬಂದ ಮೇಲೆ ಯಾವ ರೀತಿ ಒಂದು ಸೌಮ್ಯ ಸ್ವಭಾವದ ರೀತಿಯಲ್ಲಿ ನಿಂತ್ಕೊಂಡು ಆರಾಮಾಗಿ ಇರಬೇಕು ಅನ್ನೋದನ್ನು ನೆಕ್ಸ್ಟು ಟ್ರೈನಪ್ ಮಾಡ್ತಾರೆ. ಅದಾದಮೇಲೆ ಓಕೆ, ನನ್ನ ಮಾತು ಕೇಳ್ತಾ ಇದೆ, ಜನರ ಹತ್ರನೂ ನೀಟಾಗಿ ನಿಂತ್ಕೊಳ್ತಾ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟು ನನ್ನ ಆನೆಯನ್ನು ಕ್ಯಾಪ್ಚರಿಂಗ್ ಆಪ್ರೇಷನ್ಗೆ ಕರ್ಕೊಂಡು ಹೋಗೋಣ, ಆ ಥರದ ಒಂದು ತಯಾರಿಯನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ಕ್ಯಾಪ್ಚರಿಂಗ್ ಆಪ್ರೇಷನ್ನು ಅಷ್ಟೇ, ಏಕಾಏಕಿ ಫಸ್ಟ್ ಲೈನ್ನಲ್ಲಿ ಫ್ರಂಟ್ ಲೈನ್ನಲ್ಲಿ ನಿಲ್ಲಿಸಲ್ಲ. ಅಂದರೆ ಫಸ್ಟು ಈಗ ಆಲ್ರೆಡಿ ಅಭಿಮನ್ಯು ಹೋಗ್ತಾ ಇದ್ದಾನೆ ಅಂತಂದರೆ ಒಂದು ಟ್ರೈನ್ಡ್ ಎಲಿಫೆಂಟ್ಸ್, ಆಲ್ರೆಡಿ ಕ್ಯಾಪ್ಚರಿಂಗ್ ಆಪ್ರೇಷನ್ನಲ್ಲಿ ಭಾಗವಹಿಸಿದಂಥ ಎಲಿಫೆಂಟ್ಸ್ಗಳು ಯಾವ ರೀತಿ ಭಾಗವಹಿಸಿ ಅವು ಆಲ್ರೆಡಿ ಟ್ರೈನ್ಡ್ ಆಗಿರ್ತವೆ ಅಂಥದ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಜಸ್ಟು ಇದಕ್ಕೆ ಒಂದು ಧೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅಂದರೆ ಪ್ರತಿ ಸತಿ ಆ ಒಂದು ಆನೆಗಳ ಜೊತೆ ಹೋದಾಗ ಈ ಆನೆಗಳಿಗೆ ಗೊತ್ತಾಗುತ್ತೆ ಏನು ಎಕ್ಸಾಕ್ಟ್ಲಿ ವರ್ಕ್ ಮಾಡಬೇಕು, ಯಾವ ಥರ ಕ್ಯಾಪ್ಚರಿಂಗ್ ಆಪ್ರೇಷನ್ನಲ್ಲಿ ಭಾಗವಹಿಸಬೇಕು, ಯಾವ ಥರ ಇರುತ್ತೆ ಅನ್ನೋದನ್ನು ಈ ಒಂದು ಟ್ರೈನನ್ನು ಮಾಡುವಂಥದ್ದು. ಸೊ ಅದನ್ನು ಕಲಿಸಿದ ಮೇಲೆ ಕ್ಯಾಪ್ಚರಿಂಗ್ ಆಪ್ರೇಷನ್ಗೆ ರೆಡಿ ಆಗ್ತವೆ. ಸೊ ಈಗ ನಾವು ನೆಕ್ಸ್ಟ್
ನೆಕ್ಸ್ಟ್ ನೋಡ್ತಾ ಇರುವಂಥ ಆನೆ ಇವನೇ ಬಬ್ರುವಾಹನ ಅಂದರೆ ಕರಡಿ ಆನೆ. ಸೊ ಏನು ಕರಡಿ ಆನೆಯನ್ನು ಕ್ಯಾಪ್ಚರಿಂಗನ್ನು ಮಾಡಿದ ನಂತರ ಇಲ್ಲಿ ಕೂಡ ಅಷ್ಟೇ ಭಾಳಷ್ಟು ಆನೆಗಳನ್ನು ನೋಡಿದಾಗ ಅಭಿಮನ್ಯು ಆ್ಯಂಡ್ ಅರ್ಜುನ ಆ್ಯಂಡ್ ಭಾಳಷ್ಟು ನಮ್ಮ ಒಂದು ಪಾಪ್ಯುಲರ್ ಆನೆಗಳು ಏನೆಲ್ಲ ಇದ್ದಾವೆ ಆ ಆನೆಗಳು ಕೂಡ ಇದರಾಗ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ನಲ್ಲಿ ಭಾಗವಹಿಸಿರುವಂಥ ಆನೆಗಳು. ಅವು ಸೆರೆ ಹಿಡಿದಂಥ ಆನೆಗಳೇ ಇವತ್ತು ದುಬಾರಿಯಲ್ಲಿ ಇರುವಂಥ ಆನೆಗಳು ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ನಾವು ಕರಡಿಯನ್ನು ನೋಡ್ತಾ ಇದ್ದೇವೆ, ಅಂದರೆ ಬಬ್ರುವಾಹನನ ನೋಡ್ತಾ ಇದ್ದೇವೆ. ಇವನು ಕೂಡ ಅಷ್ಟೇ ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇರುವಂಥ ಆನೆ. ಸೊ ಆಲ್ಮೋಸ್ಟ್ ಇವನಿಗೂ ಕೂಡ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ, ಚೆನ್ನಾಗಿ ಟ್ರೈನ್ ಮಾಡಿಬಿಟ್ಟಿದ್ದಾರೆ. ಕ್ರಾಲಿನಿಂದ ಹೊರಗಡೆ ಬಂದು ಜನರೊಟ್ಟಿಗೆ ನಮ್ಮ ಬಬ್ರುವಾಹನ ಅಂದರೆ ಅಲಿಯಾಸ್ ಕರಡಿ ನಿಂತಿರೋದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಸರ್ಕಲ್ನ ಕಂಪ್ಲೀಷನ್ಗೆ ಅಂದರೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಯಾವೆಲ್ಲ ಆನೆಗಳಿದೆ ಮತ್ತು ಈಗ ಯಾವ್ಯಾವ ಆನೆಗಳನ್ನು ಜನರು ನೋಡ್ತಾ ಇದ್ದಾರೆ ಅಂತ ನಾನು ಕೂಡ ಕಣ್ತುಂಬಿ ನೋಡೋದಾದರೆ ಆ ಒಂದು ಆನೆಗಳ ಲಿಸ್ಟ್ನಲ್ಲಿ ಲಾಸ್ಟ್ ಆನೆ ಇವನು. ಸೊ ಇವನು ಯಾರು ತಿಳ್ಕೊಂಡು ಬಿಡೋಣ. ಕೆಲವು ಆನೆಗಳ ಬಗ್ಗೆ ನಮಗೆ ಗೊತ್ತಿದೆ, ಕೆಲವು ಆನೆಗಳ ಬಗ್ಗೆ ಅಫ್ಕೋರ್ಸ್ ನಾವು ಅದರ ಮಾತ್ರ ಬಗ್ಗೆನೇ ಮಾತ್ರ ಹತ್ರನೇ ಕೇಳಬೇಕು. ಸರ್ ಇದರ ಹೆಸರು ಸಾರಥಿ. ಓಕೆ, ಸಾರಥಿ ಎನ್ನುವಂಥ ಆನೆ. ಸೊ ಇದು ಕೂಡ ಈಗ ನಾವು ದುಬಾರಿಯಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥ ಒಂದು ಆನೆ ಅಂತ ಹೇಳ್ಬೋದು. ಸೊ ಎಷ್ಟು ವರ್ಷ ಸರ್ ಇವನಿಗೆ? 29. 3 ವರ್ಷ ಹಿಡಿದು 3 ವರ್ಷ ಆಗಿರೋದು ಅಷ್ಟೇನಾ? ಓಕೆ, ಹಾಂ. ಎಲ್ಲಿ ಹಿಡಿದಿದ್ದು? ಮೂಡಿಗೆರೆ. ಓಕೆ, ಮೂಡಿಗೆರೆ ಭಾಗದಲ್ಲಿ ಸಾರಥಿಯನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ 3 ವರ್ಷ ಆಗಿದೆ ಅಷ್ಟೇ ಇವನನ್ನು ಹಿಡಿದು. ಆದರೆ ಸಾರಥಿ ಈಗ ಎಲ್ಲರ ಮುಂದೆ ಇದ್ದಾನೆ. ಸೊ ಆಲ್ಮೋಸ್ಟ್ 29. ಓಕೆ, ಇನ್ನೂ ಚಿಕ್ಕವನು. ಸೊ ಇನ್ನೂ ಚಿಕ್ಕವನು, ಬರೀ ಇನ್ನೂ 29 ವರ್ಷ ಸಾರಥಿಗೆ. ಸೊ ಈಗ ಆಲ್ರೆಡಿ ಸಾರಥಿ 3 ವರ್ಷದಲ್ಲಿ ಯಾರು ನೋಡ್ಕೊಳ್ತಾ ಇರೋದು ಸರ್? ನೀವು ಮಾವತ ಕಾವಡಿಗಳು ನೀವಿಬ್ಬರ ಹೆಸರು? ರಂಜನ್ ಮತ್ತು ಜಗದೀಶ್. ಓಕೆ, ರಂಜನ್ ಮತ್ತು ಜಗದೀಶ್ ಅನ್ನುವಂಥವರು ಈ ನಮ್ಮ ಸಾರಥಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟು ಆಲ್ಮೋಸ್ಟ್ ನಮಗೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಒಮ್ಮೆಲೇ ನಮಗೆ ಎಷ್ಟೋ ಆನೆಗಳನ್ನು ನೋಡಲಿಕ್ಕೆ ಸಿಗುವಂಥ ಒಂದು ಜಾಗ. ಸೊ ಮಕ್ಕಳಿಗೆ ರಜಾ ಇದೆ ಅಥವಾ ಎಲ್ಲಾದರೂ ನಾವು ಹೋಗಬೇಕಂತ ಇದ್ದೀವಿ, ಏನಾದರೂ ಪ್ಲ್ಯಾನ್ ಮಾಡಬೇಕಂತ ಇದ್ದೀವಿ, ಅಥವಾ ಆನೆಗಳನ್ನು ನಾವು ನೋಡಬೇಕು, ಆನೆಗಳ ಮೇಲೆ ನಮಗೆ ಪ್ರೀತಿ ಇದೆ, ಆಸಕ್ತಿ ಇದೆ ಅನ್ನುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರಬಹುದು ಅಂತ ಹೇಳ್ತಾ. ಸೊ ಇದು ನಮ್ಮ ದುಬಾರಿಯ ಒಂದು ರೌಂಡ್ ಅಪ್ ಆಯಿತು. ಆದರೆ ನನಗೆ ಅನಿಸ್ತಾ ಇದೆ ಇದರಲ್ಲಿ ನಮ್ಮ ಧನಂಜಯಲ್ಲಿ ಕಾಣ್ತಾ ಇಲ್ಲ ಅಂತ. ಬನ್ನಿ ಅವನನ್ನು ನೋಡ್ಕೊಂಡು ಬಂದ್ಬಿಡೋಣ. ದುಬಾರಿಯನ್ನು ನಾವು ಎಂಟ್ರಿ ಆಗ್ತಾ ಇದ್ದಾಗಲೇ ಫಸ್ಟೇ ನಿಮಗೆ ಐ ಹೆಲೋ ಅಂತ ಹೇಳೋ ಆನೆ ಅಂದರೆ ಅದೇ ನಮ್ಮ ಧನಂಜಯ. ಸೊ ಯೂಶಲಿ ಧನಂಜಯನಿಗೆ ಈ ಪ್ಲೇಸನ್ನು ಅಲಾಟ್ ಮಾಡಿದ್ದು ಸ್ಟಾರ್ಟಿಂಗ್ನಲ್ಲೇ ಇವನು ಸಿಗ್ತಾನೆ. ಆ್ಯಕ್ಚುಲಿ ನಾವು ಫಸ್ಟು ರೌಂಡ್ ಮಾಡ್ಕೊಂಡು ಬರ್ತಾ ಈಗ ಧನಂಜಯನ್ನು ನಾವು ಮತ್ತೆ ನಿಮಗೆ ತೋರಿಸ್ತಾ ಇದ್ದೇವೆ. ಬಟ್ ಏನಾದರೂ ನೀವು ಬಂದರೆ ಫಸ್ಟ್ ಎಲಿಫೆಂಟ್ ಇಸ್ ಧನಂಜಯ ಹೂ ವೆಲ್ಕಮ್ಸ್ ಯು ಟು ದ ದುಬಾರಿ ಎಲಿಫೆಂಟ್ ಕ್ಯಾಂಪ್. ದುಬಾರಿಗೆ ಬಂದ್ರಾ? ಬನ್ನಿ ನಮ್ಮೂರಿಗೆ ಬಂದಿದ್ದೀರಾ, ನಮ್ಮ ಕ್ಯಾಂಪಿಗೆ ಬಂದಿದ್ದೀರಾ ಅಂತ ಹೇಳಿ ಖುಷಿಯಿಂದ ನಿಮ್ಮನ್ನು ಸ್ವಾಗತಿಸುವಂಥ ನಮ್ಮ ಈ ಒಂದು 2025 ದಸರಾದ ನಿಶಾನೆ ಆನೆ ಆಗಿದ್ದಂಥ ಧನಂಜಯ. ಸೊ ಅವನನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಅವನ ಪಕ್ಕವೇ ಮತ್ತೊಂದು ನಮ್ಮ ಧನಂಜಯನ ಒಂದು ಫ್ರೆಂಡ್ ಅಂತ ಹೇಳ್ಬೋದು, ಅದು ನಮ್ಮ ಪುಟಾಣಿ ಹೇಮಾವತಿ. ಸೊ ಹೇಮಾವತಿ ಕೂಡ ದಸರಾದಲ್ಲಿ ಭಾಗವಹಿಸಿದಂಥ ಒಂದು ಪುಟಾಣಿ ಆನೆ. ಸೊ ಅವಳು ಕೂಡ ನಮ್ಮ ಧನಂಜಯ ಪಕ್ಕದಲ್ಲೇ ನಿಂತಿದ್ದಾಳೆ, ಅವಳಿಗೂ ಕೂಡ ಫೀಡಿಂಗ್ ನಡೀತಾ ಇದೆ. ಸೊ ಈ ಒಂದು ರೌಂಡ್ ಆಫ್ ನಾವು ಏನು ಬಂದ್ವಿ ಅದಲ್ಲದೆ ಕೂಡ ಭಾಳಷ್ಟು ಆನೆಗಳನ್ನು ನಾವು ಈ ಭಾಗದಲ್ಲೂ ಕೂಡ ನೋಡ್ಬೋದು. ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ, 28 ಆನೆಗಳು ಅಂದಾಗ ಹೇಗೆ ಅದಕ್ಕೆಲ್ಲ ಪ್ಲೇಸಿಂಗ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ವಿಶಾಲವಾದಂಥ ಜಾಗವನ್ನು ಕೊಟ್ಟಿರುವಂಥದ್ದು. ಈಗ ನೋಡ್ತಾ ಇದ್ದೀವಿ ನಾವು ಮುಂಬರುವಂಥ ಫ್ಯೂಚರ್ನಲ್ಲಿ ಒಂದು ಹೆಸರನ್ನು ಮಾಡೋಕ್ಕೆ ಹೊರಟಿರುವಂಥ ನಮ್ಮ ಕಂಸ ಆನೆ. ಸೊ ಕಂಸನನ್ನು ನೋಡ್ಬೋದು. ಸೊ ಕಂಸ ಕೂಡ ಫೀಡಿಂಗನ್ನು ಮಾಡಿಸ್ಕೊಳ್ತಾ ಇದ್ದಾನೆ. ಸೊ ಒಂದು ಒಳ್ಳೆ ಕಲರ್, ಒಂದು ಆನೆ ನಾವು ಎಲಿಫೆಂಟ್ ಕಲರ್ ಅಂತಂದಾಗ ಈ ಥರದೇ ಒಂದು ಡಾರ್ಕಿಶ್ ಬ್ಲ್ಯಾಕ್ನ ನೋಡ್ತೀವಿ. ಸೊ ಒಂದು ಒಳ್ಳೆ ಕಲರನ್ನು, ಒಂದು ಒಳ್ಳೆ ಲಕ್ಷಣವನ್ನು ನಮ್ಮ ಕಂಸ ಹೊಂದಿದ್ದಾನೆ ಅಂತ ಹೇಳ್ಬೋದು. ಸೊ ಅವನ ಮಾವುತ ಕವಡಿಗಳು ಕೂಡ ಅವನಿಗೆ ಭಾಳ ಪ್ರೀತಿಯಿಂದ ಊಟವನ್ನು ಮಾಡಿಸ್ತಾ ಇದ್ದಾರೆ. ಸೊ ಒಂದಷ್ಟು ಆನೆಗಳಿಗೆ ಇದು ತನ್ನ ಒಂದು ಸ್ನ್ಯಾಕಿ ಟೈಮ್ ಅಥವಾ ಫುಡ್ ಟೈಮ್ ಅಂತ ಹೇಳ್ಬೋದು. ಅದು ಊಟವನ್ನು ಮಾಡಿಕೊಂಡು ತದನಂತರ ಮತ್ತೆ ಕಾಡುಗಳಿಗೆ ಹೋಗಿ ಕಾಡುಗಳಿಗೆ ತಲುಪುವಂಥದ್ದನ್ನು ನಾವು ನೋಡ್ಬೋದು. ಸೊ ನೋಡಿ, ಈ ಒಂದು ವಿಶಾಲವಾದಂಥ ಜಾಗದಲ್ಲಿ ಆನೆಗಳಿಗೆ ಒಂದು ಪ್ಲೇಸಿಂಗ್ನ ಕೊಟ್ಟಿರುವಂಥದ್ದು. ಇಲ್ಲಿ ನಮ್ಮ ಹೆಣ್ಣಾನೆಗಳನ್ನು ನೋಡ್ತಾ ಇದ್ದೇವೆ. ಈಗ ನಾವು ನೆಕ್ಸ್ಟ್ ನೋಡ್ತಾ ಇರುವಂಥ ಆನೆ ಇವಳು ವಿಜಯ. ಸೊ ಆಲ್ಮೋಸ್ಟ್ ಹಿರೀಕಳು ಅಂತ ಹೇಳ್ಬೋದು. ಯಾಕೆಂತಂದರೆ ನಮಗೆ ಈಗ ವಿಜಯಾಳಿಗೆ 60 ವರ್ಷ ದಾಟಿದೆ. ಹಾಗಾಗಿ ಸದ್ಯಕ್ಕೆ ದಸರಾನಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಗ್ತಾ ಇಲ್ಲ. ಬಟ್ ಅವಳಿಗೆ ವಯಸ್ಸಿದ್ದಂಥ ಕಾಲದಲ್ಲಿ ಬಹಳಷ್ಟು ವರ್ಷದ ಒಂದು ಅನುಭವವನ್ನು ಹೊಂದಿದ್ಲು. ಹಾಗೆ ಮತ್ತೊಂದು ಪೆಥೆಟಿಕ್ ಪಾರ್ಟ್ ಏನು ಅಂತಂದರೆ, ಅರ್ಜುನ ಯಾವ ವರ್ಷ ಕೊನೆಯ ವರ್ಷ ದಸರಾವನ್ನು ಭಾಗವಹಿಸಿದ ಅದೇ ವರ್ಷದಲ್ಲೇ ನಮ್ಮ ವಿಜಯ ಕೂಡ ಕೊನೆಯದಾಗಿ ದಸರಾನಲ್ಲಿ ಭಾಗವಹಿಸೋದಕ್ಕೆ ಬಂದಂಥ ಒಂದು ಆನೆ. ಅಂದರೆ
ಶಿ ಈಸ್ ರೈಟ್ ನೌ 60+ ಬಟ್ ಆರೋಗ್ಯಕರವಾಗಿ ಇದ್ದಾಳೆ. ಇವಾಗಲೂ ಕೂಡ ದುಬಾರೆಯಲ್ಲಿ ಇರುವಂಥ ನಮ್ಮ ವಿಜಯಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಒಂದು ನಾವು ಹೇಗೆ ಫ್ಯಾಮಿಲಿಗೆ ಒಂದು ಹಿರೀಕರು ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಹಿರೀಕರ ರೀತಿಯಲ್ಲಿ ಹಿರಿಯಳಾಗಿ ವಿಜಯ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಯಾರಿಗಳು ಇದೆ ಅದು ಆ ಕಡೆ ತಿರ್ಕೊಂಡ್ಬಿಡ್ತಲ್ಲ ನಾವು ಬರ್ತಿದ್ದಂಗೆ. ಸೊ ದುಬಾರೆನಲ್ಲಿ ನಾವು ಬಂದಾಗ ಭಾಳಷ್ಟು ಆನೆಗಳನ್ನು ನೋಡ್ತಾ ಇರ್ತಿದ್ವಿ. ಹಾಗೆ ಆ ಆನೆಗಳಲ್ಲಿ ನಮಗೆ ಪುಟ್ಟಾಗಿ ಮುದ್ದಾಗಿ ಕಾಣ್ತಾ ಇರುವಂಥ ಪಾರ್ಥನನ್ನು ನೋಡ್ತಾ ಇದ್ದೀವಿ. ಪಾರ್ಥನಿಗೆ ಈಗ ಸರಿಸುಮಾರು 7 ವರ್ಷ ಅಂತೆ. ಸೊ ಹಾಗೆ ಪಾರ್ಥ ಕೂಡ ಸಿಕ್ಕಿದಂಥ ಒಂದು ಆನೆ. ಸೊ ಸಿಕ್ಕಿ ಅವನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಟ್ರೈನ್ ಮಾಡಿ ಆ ಒಂದು ದಂತ ನೋಡ್ತಾ ಇದ್ದೀರಲ್ಲ, ಇನ್ನೂ ಪುಟ್ಟದಾಗಿ ಇದೆ. ಸೊ ಅವ್ನು ಯಾಕೋ ಗೊತ್ತಿಲ್ಲ, ಬಂದಿದ ತಕ್ಷಣ ಒಂಥರ ನಾಚ್ಕೊಂಡು ಮುನಿಸ್ಕೊಂಡು ತಿರ್ಕೊಳ್ಳೋ ರೀತಿ ಆ ಕಡೆ ತಿರ್ಕೊಂಡ್ಬಿಟ್ಟ. ಸೊ ಅದರದ್ದು ಒಂದು ದಂತ ತುಂಬ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟ್ ನಾವು ನೋಡುವಂಥ ನಮ್ಮ ಆನೆ ಇವಳು ಕಾವೇರಿ. ಸೊ ಈ ಬಾರಿ ದಸರಾದಲ್ಲಿ ನಮ್ಮ ಅಭಿಮನ್ಯುವಿನ ಜೊತೆ ಹೆಜ್ಜೆ ಇಟ್ಟಂಥ ನಮ್ಮ ಹೆಮ್ಮೆಯ ಹೆಣ್ಣಾನೆ. ಸೊ ಆನೆಗಳು ಅಂತ ಬಂದಾಗ ನಾವು ಹೇಳ್ತಾ ಇರ್ತೀವಿ, ಹೇಗೆ ಗಂಡಾನೆಯನ್ನು ಅಥವಾ ಅಂಬಾರಿ ಆನೆಯನ್ನು ನಾವು ಪ್ರಶಂಸಿಸ್ತೀವಿ, ಅಂದರೆ ಈ ಆನೆ ಓ ಅಂತ ನಾವು ಅದಕ್ಕೆ ಹರ್ಷೋದ್ಗಾರ ಆಗ್ತೇವೆ. ಹೆಣ್ಣಾನೆಗೂ ಕೂಡ ಆ ಒಂದು ಪ್ರಶಂಸೆ ಸಿಗಲೇಬೇಕಾಗಿದೆ. ಯಾಕೆಂತಂದರೆ ಅಂಥ ಗಂಡಾನೆಯನ್ನು ತಾನು ಕೂಡ ಜೊತೆಯಲ್ಲಿ ಹೆಜ್ಜೆಯನ್ನು ಇಡ್ಸ್ಕೊಂಡು ಹೋಗುವಂಥದ್ದು. ಈಗ ದಸರಾದ ಒಂದು ಜವಾಬ್ದಾರಿಯನ್ನು ಮುಗಿಸಿ ಬಂದಿರುವಂಥ ನಮ್ಮ ಕಾವೇರಿ. ಸೊ ಇನ್ನೂ ಕೂಡ ಆಕೆಯ ಮೈ ಮೇಲೆ ಆ ಬಣ್ಣಗಳನ್ನು ನಾವು ಕಾಣ್ಬೋದಾಗಿದೆ ಲೈಟಾಗಿ. ಸೊ ಆ ಒಂದು ದಸರಾ ಫೇಡ್ ಔಟ್ಸ್ ಇನ್ನೂ ಈಗ ಆಗ್ತಾ ಇದೆ. ಆ್ಯಂಡ್ ಎಂದಿನಂತೆ ಅದರ ಒಂದು ದಿನನಿತ್ಯದ ದಿನಚರಿಯನ್ನು ಪ್ರಾರಂಭ ಮಾಡಿದ್ದಾವೆ. ಸೊ ಆನೆಗಳೆಲ್ಲವೂ ಅಷ್ಟೇ ದಸರಾ ಮುಗಿಸಿದ ತಕ್ಷಣ ಅಯ್ಯೋ ಮುಗೀತು ಅಂತ ಹೇಳಿ ಅವೇನೋ ಸುಸ್ತಾಗಿ ಕೂರಲ್ಲ. ಮತ್ತೆ ಅದರದ್ದು ಲೈಫ್ ಸ್ಟೈಲ್ ಏನಿರುತ್ತೆ, ಯಾವ ರೀತಿ ಇರುತ್ತೆ, ಅದೇ ಒಂದು ಲೈಫ್ ಸ್ಟೈಲನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಸೊ ಈಗ ಕಾವೇರಿ ಕೂಡ ಬಂದು ದಸರಾ ಮುಗಿಸಿ ತನ್ನ ಒಂದು ದಿನನಿತ್ಯದ ಫುಡ್ಡನ್ನು ತಗೊಂಡು ಅದರ ಒಂದು ಲೈಫ್ ಸ್ಟೈಲನ್ನು ಹೇಗೆ ಅದು ಕಂಟಿನ್ಯೂ ಮಾಡಬೇಕು ಹಾಗೆ ಕಂಟಿನ್ಯೂ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಇನ್ನು ನಮ್ಮ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಆನೆಗಳಲ್ಲಿ 28 ಆನೆಗಳಲ್ಲಿ ಬಹುಶಃ ಎಷ್ಟು ಆನೆಗಳು ನಮ್ಮ ಕ್ಯಾಮ್ರಾಗೆ ಸೆರೆ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಒಂದಷ್ಟು ಆನೆಗಳು ಆ ಭಾಗ ಈ ಭಾಗ ಮಿಸ್ ಆಗಿದ್ದಾವೆ. ಬಟ್ ಆಲ್ಮೋಸ್ಟ್ ನಮ್ಮ ಆನೆಗಳನ್ನು ನಾವು ನಮಗೆ ಕಾಣುವಷ್ಟು ನಿಟ್ಟಿನಲ್ಲಿ ಹುಡುಕಿ ಆ ಆನೆಗಳ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ. ಸೊ ಈಗ ನಾವು ನೋಡ್ತಾ ಇರುವಂಥ ಈ ಆನೆ ಅಗೇನ್ ಈ ಆನೆಯ ದಂತವೂ ಕೂಡ ಅಷ್ಟೇ ತುಂಬ ವಿಭಿನ್ನವಾಗಿ ಇದೆ. ಯಾಕಂತಂದರೆ ಒಂದು ದಂತ ನಾರ್ಮಲ್ ತೊಟ್ಲಾಕಾರದಲ್ಲಿ ಬಂದಿದ್ರೆ ಮತ್ತೊಂದು ದಂತ ಸ್ಟ್ರೇಟ್ ಆಗಿ ಬಂದಿದೆ. ಸೊ ಇವನು ಅಜಿಯ. ಸೊ ಅಜಿಯ ಅಥವಾ ಅಜಯ್ ಅನ್ನುವಂಥ ಒಂದು ಹೆಸರನ್ನು ಹೊಂದಿರುವಂಥ ಈ ಆನೆ ಸೊ ಒಳ್ಳೆಯ ಒಂದು ವೆಯ್ಟನ್ನು ಹೊಂದಿದ್ದಾನೆ ಅಂತ ಅನಿಸುತ್ತೆ. ಈಸ್ ರಿಯಲಿ ಅ ನೈಸ್ ಆ್ಯಂಡ್ ಗುಡ್ ಫಿಸಿಕನ್ನು ಹೊಂದಿದ್ದಾನೆ. ಸೊ ಅವನ ಒಂದು ಫುಡ್ಡನ್ನು ಕೂಡ ತಿಂತಾ ಇರುವಂಥದ್ದು. ಎಷ್ಟು ವರ್ಷ ಸರ್ ಅಜಯ್ಗೆ? 35 ವರ್ಷ. ಎಲ್ಲಿ ಸೆರೆ ಸಿಕ್ಕಿದ್ದು? ಎಲ್ಲಿ? ಇದೇ ಕಾಡಲ್ಲಿ ಸಿಕ್ಕಿದ್ದ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿದೆ? ಎಷ್ಟು ವರ್ಷದಿಂದ ಇಲ್ಲಿದೆ? ಓಕೆ, ಸೊ ಸದ್ಯಕ್ಕೆ ಇದೇ ಕಾಡಿನಲ್ಲಿ ಸೆರೆ ಸಿಕ್ಕಂಥ ಅಜಯ್ಯ ಇಲ್ಲಿದ್ದಾನೆ. 35 ವರ್ಷ. ಸೊ 35 ವರ್ಷಕ್ಕೆ ಒಳ್ಳೆ ದೇಹದ ತೂಕವನ್ನು ಹೊಂದಿದ್ದಾನೆ. ಸೊ ಆಲ್ಮೋಸ್ಟ್ ಒಂದು 4-5 ಸಾವಿರ kg ಇರ್ಬೋದು ಅನ್ಸುತ್ತಲ್ವ ಹತ್ತತ್ರ. ನೋಡಿದ್ರೆ ಹಂಗೆ ಅನಿಸುತ್ತೆ. ಸೊ ಆಲ್ಮೋಸ್ಟ್ ನೋಡಿದ್ರೆ ಆ ಒಂದು ದೇಹದ ತೂಕವನ್ನು ಹೊಂದಿದ್ದಾನೆ. ಆ್ಯಂಡ್ ಅವನ ಒಂದು ಐಡೆಂಟಿಕಲ್ ಏನು ಅಂತಂದರೆ ಅವನ ದಂತ ನೋಡಿದ್ರೆ ಅವನ ಐಡೆಂಟಿ ಮಾಡಿಬಿಡ್ಬೋದು. ಬೇರೆ ಆನೆಗಳಲ್ಲಿ ನಾವು ನೋಡೋದಕ್ಕಿಂತ ವಿಶೇಷವಾದಂಥ ಒಂದು ಸ್ಟ್ರೇಟನ್ ಇದೆ, ಒಂದಂತ ಒಂದು ತೊಟ್ಲಾಕಾರದಲ್ಲಿದೆ ಆ ದಂತ. ಸೊ ಎರಡೂ ದಂತಗಳು ವಿಭಿನ್ನವಾದಂಥ ಒಂದು ದಂತಗಳನ್ನು ಹೊಂದಿರೋದ್ರಿಂದ ಅವನ ಒಂದು ವೈಶಿಷ್ಟ್ಯತೆಯನ್ನು ಅದು ತೋರಿಸ್ಬೋದು ಅಂತ ಹೇಳ್ಬೋದು. ಓಕೆ, ಎನಿವೇಸ್ ಆ್ಯಕ್ಚುಲಿ ನಾವು ಹೇಳ್ತಾ ಇರ್ತೀವಿ ಯಾವುದೋ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತಂದರೆ ಅದು ಪ್ಲಸ್ಸು ಆಗ್ಬೋದು ಮೈನಸ್ಸು ಆಗ್ಬೋದು. ಇದರ ವೈಶಿಷ್ಟ್ಯತೆ ಅಂತ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಅದರ ದಂತ ಬಹುಶಃ ಅದಕ್ಕೆ ಅದು ದಟ್ ಹ್ಯಾಸ್ ಗೋನ್ ದಿ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮ ದಸರಾನಲ್ಲಿ ಒಂದು ಆನೆಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಅದರ ದೇಹದ ಆಕಾರ, ಅದರ ಲಕ್ಷಣ, ಅದರ ಗುಣ, ಮತ್ತು ಅದು ಯಾವ ರೀತಿ ಒಂದು ಬ್ರೇವ್ ಆಗಿರುತ್ತೆ ಮತ್ತು ಯಾವ ರೀತಿ ಜನರ ಜೊತೆ ಒಂದು ಬೆರೆಯುತ್ತೆ, ಇದೆಲ್ಲವನ್ನು ನೋಡಿದಾಗ ಅದರ ಮುಖಲಕ್ಷಣವನ್ನು ನೋಡಿದಾಗ ದಂತ ಈಸ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್ ಆ ಸೆಲೆಕ್ಷನ್ನಲ್ಲಿ ಈ ಆನೆ ಇರಬೇಕಾ ಇಲ್ವಾ ಅಂತ. ಬಹುಶಃ ಇದರ ದಂತ ಸ್ವಲ್ಪ ಒಂದು ಬೇರೆ ರೀತಿಯಲ್ಲಿ ಇರೋದ್ರಿಂದ ಅದನ್ನು ದಸರಾಗೆ ಸೆಲೆಕ್ಟ್ ಮಾಡುವಲ್ಲಿ ಅದು ರಿಜೆಕ್ಷನನ್ನು ಪಡ್ಕೊಳ್ಬಹುದು ಅಂತ ಅನಿಸುತ್ತೆ. ಯಾಕಂದರೆ ನೀವೇ ನೋಡ್ತಿರಲ್ಲ ದಸರಾನಲ್ಲಿ ನೋಡುವಂಥ ಎಲ್ಲ ಆನೆಗಳು
ಒಂದಲ್ಲ ಒಂದು ರೀತಿ ಅದರ ಮುಖಲಕ್ಷಣ, ಅದರ ದಂತ, ಅದರ ದೇಹದ ರಚನೆ ಇವೆಲ್ಲವನ್ನು ನೋಡಿ ಸೆಲೆಕ್ಷನ್ನ ತಗೊಳ್ದಾಗ ಬಹುಶಃ ಅಜಯ್ಗೆ ಇದು ಒಂದು ಡಿಫೆಕ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಹಿ ಮೈಟ್ ಹ್ಯಾವ್ ನಾಟ್ ಸೆಲೆಕ್ಟೆಡ್. ಬಟ್ ಅಜಯ್ ದಸರಾಗೆ ಸೆಲೆಕ್ಟ್ ಆಗಿಲ್ಲದೆ ಇರ್ಬೋದು, ಆದರೆ ಅವನು ತುಂಬ ಕ್ಯಾಪ್ಚರಿಂಗ್ ಆಪ್ರೇಷನ್ಸ್ಗಳಲ್ಲಿ ಭಾಗವಹಿಸ್ತಾನೆ. ಸೊ ಅಂದರೆ ಅದರರ್ಥ ನೋಡೋಕ್ಕೆ ಅಥವಾ ಲಕ್ಷಣ ಅದು ಮಾತ್ರ ಮ್ಯಾಟ್ರ್ ಅಲ್ಲ, ನಾವು ಮಾಡುವಂಥ ಕೆಲಸ ಕೂಡ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನಮ್ಮ ಅಜಯ್ ಆಲ್ರೆಡಿ ಭಾಳಷ್ಟು ಕ್ಯಾಪ್ಚರಿಂಗ್ ಆಪ್ರೇಷನ್ನಲ್ಲಿ ಭಾಗವಹಿಸಿದಂಥ ಒಂದು ಆನೆ. ಸೊ ಅಂದರೆ ಅದರ ಅರ್ಥ ಅವನಿಗೆ ಧೈರ್ಯ ಇದೆ, ಧೈರ್ಯಶಾಲಿಯಾಗಿ ಅವನು ಮುನ್ನುಗ್ತಾನೆ ಅಂತ ಹೇಳ್ಬೋದು. ಸೊ ಒಟ್ಟಾರೆ ನಾವು ದುಬಾರೆಯನ್ನು ಸುತ್ತುವರೆದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಆನೆಗಳು, ಒಂದು ಹೆಣ್ಣಾನೆ, ಒಂದು ಸಣ್ಣ ಆನೆ, ಒಂದು ಚಿಕ್ಕ ವಯಸ್ಸಿನ ಆನೆ, ದಸರಾದಲ್ಲಿ ಭಾಗವಹಿಸಿದಂಥ ಆನೆ, ಮುಂದಿನ ದಿನಗಳಲ್ಲಿ ದಸರಾದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆನೆ, ಮಕ್ನ, ಹೀಗೆ ಎಷ್ಟೋ ಥರದ ಆನೆಗಳನ್ನು ಒಂದೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ವಾ. ನಿಜವಾಗ್ಲೂ ದುಬಾರೆ ಇಸ್ ದ ಒನ್ ಬೆಸ್ಟ್ ಕ್ಯಾಂಪ್ ಐ ಹ್ಯಾವ್ ಸೀನ್. ಸೊ ನನಗನ್ಸುತ್ತೆ ಇದೇ ಥರದ ನಾವು ನೋಡಬೇಕಾದ್ರೆ ನಮ್ಮ ಕರ್ನಾಟಕದ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಆನೆಗಳನ್ನು ನೋಡ್ಬೇಕು, ಸೆಕ್ರೆಬೈಲ್ಗೆ ಹೋಗಬೇಕಾಗುತ್ತೆ. ಮತಿಗೂಡು ಮತ್ತು ಈ ಆರಂಗಿ ಮತ್ತು ಒಂದಷ್ಟು ಆನೆ ಶಿಬಿರಗಳನ್ನು ಪಬ್ಲಿಕ್ಕಿಗೆ ಅಲೋ ಮಾಡ್ತಾ ಇಲ್ಲ. ಸೊ ಈ ಥರದ್ದೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಮೈಸೂರು ಅಥವಾ ಬೆಂಗಳೂರು ಭಾಗದವರಿಗೆ ಭಾಳ ಹತ್ತಿರವಾಗಿರುವಂಥ ಆನೆ ಶಿಬಿರ ಇದಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅರಣ್ಯ ಇಲಾಖೆ ಕೂಡ ಅಷ್ಟೇ ಅಚ್ಚುಕಟ್ಟಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆನೆ ಮಾವುತ ಕವಾಡಿಗಳು, ಅದರ ಹೆಲ್ಪರ್ಸು ಅಷ್ಟೇ ಪ್ರತಿನಿತ್ಯದ ತಮ್ಮ ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ಜನರನ್ನು ನಿಭಾಯಿಸ್ಕೊಂಡು, ಜನರು ಬಂದು ಹೋಗಿ ಮಾಡ್ತಾ ಇರ್ತಾರೆ, ಜನರಿಗೂ ಏನು ತೊಂದರೆ ಆಗದೇ ಇರೋ ಹಾಗೆ ನಿಭಾಯಿಸ್ಕೊಂಡು ಅದಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳು, ಅದರ ಆರೋಗ್ಯ, ಅದರ ಸ್ನಾನ ಇವೆಲ್ಲವನ್ನು ಮಾವುತ ಕವಾಡಿಗಳು ಮತ್ತು ಹೆಲ್ಪರ್ಸ್ ಮಾಡ್ತಾ ಹೋದರೆ, ಇನ್ನು ಇಲ್ಲಿ RFOs, ಡಾಕ್ಟರ್ಸ್, ಹಾಗೆ ಇಲ್ಲಿ DCF ಸಾಹೇಬರು ಇವರು ಕೂಡ ಅಷ್ಟೇ ಇದನ್ನು ತುಂಬ ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಸೊ ಇವತ್ತಿನ ನಮ್ಮ ಈ ಒಂದು ರೌಂಡ್ ಆಫ್ ಟ್ರಿಪ್, ನಮ್ಮ ದುಬಾರೆ ಟ್ರಿಪ್ ಹೇಗಿತ್ತು? ಬಹುಶಃ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೆ. ಹಾಗೆ ನೀವೇ ಪರ್ಸ್ನಲಿ ಬರಬೇಕು ಅಂದರೂ ಡೆಫಿನೆಟ್ಲಿ ಯು ಕ್ಯಾನ್ ಪ್ಲ್ಯಾನ್ ಒನ್ ಡೇ ಟ್ರಿಪ್ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಎಪಿಸೋಡ್ ಯಾರಿಗೆಲ್ಲ ಇಷ್ಟ ಆಗಿದೆ, ಇದನ್ನು ಈ ವಿಡಿಯೋ ನೋಡಬೇಕು ಅನ್ನೋರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.